ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ಶಿಕ್ಷಕ ಮಿತ್ರರೇ, 10ನೇ ತರಗತಿಯ ಮೌಲ್ಯಮಾಪಕರ ರಿಜಿಸ್ಟ್ರೇಷನನ್ನು ಹೇಗೆ ಮಾಡಿಕೊಳ್ಳೋದು ಅನ್ನುವಂಥನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೇರವಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಕ್ಲಿಕ್ ಮಾಡೋ ಮೂಲಕ ಏನು ಮಾಡಿ ಅಂತಂದರೆ KCBಯ ಮಾರ್ಕ್ ಎಂಟ್ರಿ ರಿಜಿಸ್ಟ್ರೇಷನ್ ಸಿಸ್ಟಮ್ ಓಪನ್ ಆಗುತ್ತೆ. ಅಲ್ಲಿಂದ ನೀವು ನೇರವಾಗಿ ಏನು ಮಾಡ್ಬೋದು, ರಿಜಿಸ್ಟರ್ ಆಗ್ಬೋದು. ರಿಜಿಸ್ಟರ್ ಆಗೋದು ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಲಿಂಕ್ ಒತ್ತಿದ ಮೇಲೆ ಈ ಒಂದು KCBಯ ಒಂದು ಪೇಜ್ ಓಪನ್ ಆಗುತ್ತಲ್ಲ, ಇಲ್ಲಿ ನಿಮ್ಮ ಇವ್ಯಾಲ್ಯೂಟರ್ ID ಅಥವಾ ಇವ್ಯಾಲ್ಯೂಟರ್ ನಂಬರ್ ಇದೆಯಲ್ಲ, ಆ ಇವ್ಯಾಲ್ಯೂಟರ್ ನಂಬರನ್ನು ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇವ್ಯಾಲ್ಯೂಟರ್ ನಂಬರನ್ನು ಎಂಟರ್ ಮಾಡಿದ ನಂತರ ನಿಮ್ಮ ಮಾಹಿತಿ ಅಂದರೆ ಈ ಅಸಿಸ್ಟೆಂಟ್ ಇವ್ಯಾಲ್ಯೂಟರ್ ಏನಿರ್ತಿರಲ್ಲ, ನಿಮ್ಮ ಮಾಹಿತಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವುದನ್ನು ರೀಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ನೀವು ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ಒಂದು ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಪಾಸ್ವರ್ಡ್ಗಳನ್ನು, ಈಸಿಯಾಗಿ ನೆನಪಿಟ್ಕೊಳ್ಳುವಂಥ ಎರಡು ಪಾಸ್ವರ್ಡ್ಗಳನ್ನು ಹಾಕಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾಗ ಒಂದು OTP ಬರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಏನು ಮಾಡಿ, ಪುನಃ ಅಲ್ಲಿ OTPಯನ್ನು ಎಂಟರ್ ಮಾಡಿ. OTP ಎಂಟರ್ ಮಾಡಿದಾಗ ಇವ್ಯಾಲ್ಯೂಟರ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದು ಆ ಮೆಸೇಜ್ ಬಂದ ತಕ್ಷಣವೇ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು ಮೆಸೇಜ್ ಕೂಡ ಬರುತ್ತೆ, ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ನಿಮ್ಮ ಇವ್ಯಾಲ್ಯೂಟರ್ ರಿಜಿಸ್ಟರ್ ಸಕ್ಸಸ್ಫುಲ್ ಆಗಿದೆ, ಜೊತೆಗೆ ನಿಮ್ಮ AE ನಂಬರ್ ಇದು ಹಾಗೂ ಪಾಸ್ವರ್ಡ್ ಇದು ಅನ್ನುವಂಥ ಒಂದು ಮೆಸೇಜ್ ಕೂಡ ಬರುತ್ತೆ. ಇಷ್ಟನ್ನು ಮಾಡಿದರೆ ನೀವು ಏನಾಗ್ತಾ ಇದೆ ಅಂತಂದರೆ 10ನೇ ತರಗತಿಯ ಪರೀಕ್ಷೆ 1ರ ಇವ್ಯಾಲ್ಯೂಟರ್ಗೆ ಅಥವಾ ಮೌಲ್ಯಮಾಪಕರಾಗಿ ರಿಜಿಸ್ಟರ್ ಆಗಿದ್ದೀರಿ ಅಂತ ಆಗುತ್ತೆ. ಇಷ್ಟನ್ನು ಮಾಡಿದ್ರೆ ಮುಗಿಯುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.